ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವಾಟ್ಸಪ್ನ ಯೂಸ್ ಮಾಡ್ಕೊಂಡು ನಾವು 3D ಅನಿಮೇಟೆಡ್ ವಿಡಿಯೋನ ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದಂತ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಾವು ವಾಟ್ಸಪ್ಪಲ್ಲಿ ಏನು ಮಾಡ್ತಿದ್ವಿ, ನಾವು ಇಮೇಜಸ್ನ ಸೆಂಡ್ ಮಾಡ್ತಿದ್ವಿ, ವಾಯ್ಸ್ ಕಳಿಸೋದಾಗಿರ್ಬೋದು, ವಿಡಿಯೋಸ್ನ ಶೇರ್ ಮಾಡೋದೆಲ್ಲ ನಾವು ಮಾಡ್ತಿದ್ವಿ. ಆದರೆ ಈಗ ವಾಟ್ಸಪ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, 3D ಅನಿಮೇಟೆಡ್ ವಿಡಿಯೋಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ? ತುಂಬ ಅಂದ್ರೆ ತುಂಬ ಈಸಿಯಾಗಿ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ವಾಟ್ಸಪ್ನ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ 3D ಅನಿಮೇಟೆಡ್ ವಿಡಿಯೋನ ಕ್ರಿಯೇಟ್ ಮಾಡೋದು ಅಂತ. ಓಕೆನಾ? ಈ ರೀತಿ ವಿಡಿಯೋಸ್ಗಳನ್ನ ನಾವು ತುಂಬ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. 3D ಅನಿಮೇಟೆಡ್ ವಿಡಿಯೋನ ಯೂಸ್ ಮಾಡಿಕೊಂಡು ನಾವು ಸ್ಟೋರಿ ವಿಡಿಯೋಸ್ಗಳೆಲ್ಲ ಏನು ಬರುತ್ತೆ ಅದನ್ನು ನಾವು ಈಸಿಯಾಗಿ ನಾವು ವಾಟ್ಸಪ್ಪಿಂದ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ? ಬರೀ ವಾಟ್ಸಪ್ ಬಂದ್ಬಿಟ್ಟು ನಮಗೆ ಏನು ಮಾಡುತ್ತೆ, ಅನಿಮೇಟೆಡ್ ವಿಡಿಯೋಸ್ಗಳೆಲ್ಲ ಕೊಡುತ್ತೆ. ಅದನ್ನ ವಿಡಿಯೋಗಳನ್ನ ತೆಗೆದುಬಿಟ್ಟು ನಾವೇನು ಮಾಡಬೇಕು, ಎಡಿಟಿಂಗ್ ಮಾಡಿಕೊಂಡ್ರೆ ನಮ್ಮ ವಿಡಿಯೋ ಬಂದ್ಬಿಟ್ಟು ರೆಡಿ ಆಗುತ್ತೆ. ಈ ರೀತಿ ವಿಡಿಯೋಸ್ನ ನಾವು ಡೈಲಿ 2 to 3 ವೀಡಿಯೋಸ್ನ ನಾವು ಡೈಲಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೊಳ್ಬೋದು. ಯಾವುದೇ ವೆಬ್ಸೈಟಿಗೆ ಹೋಗೋದು ಬೇಡ, ಯಾವುದೇ ರೀತಿ ಪೇ ಮಾಡೋದು ಬೇಡ, ಏನು ಬೇಡ. ಈಸಿಯಾಗಿ ನಮಗೆ ವಾಟ್ಸಪ್ಪೇ ನಮಗೆ ಎಲ್ಲ ರೀತಿಯ ಅನಿಮೇಟೆಡ್ ವಿಡಿಯೋ ಮಾಡಿ ಕೊಡುತ್ತೆ. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ 3D ಅನಿಮೇಟೆಡ್ ವಿಡಿಯೋನ ನಾವು ಕ್ರಿಯೇಟ್ ಮಾಡೋದಂತ. ಓಕೆನಾ? ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಮಗೆ ಈ ರೀತಿ ಸ್ಟೋರಿನ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ChatGPT ಏನು ಮಾಡುತ್ತೆ, ನಮಗೆ ಸ್ಟೋರಿನ ಕೊಡುತ್ತೆ. ಓಕೆನಾ? ಈಗ ನಮಗೆ ಸ್ಟೋರಿಗೆ ನಾನೀಗ ಏನು ಮಾಡ್ತಾಯಿದ್ದೀನಿ, ಕನ್ನಡದಲ್ಲೇ ಟೈಪ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಮೈಕ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಅದನ್ನ ಪ್ರೆಸ್ ಮಾಡಿಬಿಟ್ಟು ನೀವು ಕನ್ನಡದಲ್ಲಿ ಕೂಡ ಹೇಳ್ಬೋದು. ChatGPT ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ನಮಗೆ ವೀಡಿಯೋಸ್ಗಳನ್ನ ಎಲ್ಲ ಲ್ಯಾಂಗ್ವೇಜಲ್ಲೂ ನಮಗೆ ಸ್ಕ್ರಿಪ್ಟನ್ನೆಲ್ಲ ಬರೆದು ಕೊಡುತ್ತೆ. ಸ್ಟೋರಿನ ಅದನ್ನೆಲ್ಲ ನಮಗೆ ಬರೆದು ಕೊಡುತ್ತೆ. ಓಕೆನಾ? ನಾನು ಇಲ್ಲಿ ನೋಡಿ ಆಮೆ ಮತ್ತು ಮೊಲದ ಒಂದು ಕತೆ ಬರೆದು ಕೊಡಿ ಅಂತ ಹಾಕಿದೆ. ಸಿಂಪಲ್ಲಾಗಿ ನಮ್ಮದು ಯಾವ ಲ್ಯಾಂಗ್ವೇಜಲ್ಲಿ ಹೇಳಿದ್ರು ಕೂಡ ನಮಗೆ ಈ ರೀತಿ ChatGPT ರೆಡಿ ಮಾಡಿ ಕೊಡುತ್ತೆ. ಓಕೆನಾ? ನನಗೀಗ ಒಂದು ಸ್ಟೋರಿನ ಬರೆದು ಕೊಟ್ಟಿದೆ ChatGPT. ಈಗ ಈ ಸ್ಟೋರಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಕೆಳಗಡೆ ಅನದರ್ ಅಂತ ಕೂಡ ಹಾಕ್ಬೋದು. ಹಾಕಿದ್ರೆ ಮತ್ತೆ ನೆಕ್ಸ್ಟ್ ಬೇರೆ ಸ್ಟೋರಿ ಕೂಡ ಬರೆದು ಕೊಡುತ್ತೆ. ಓಕೆನಾ? ಈಗ ನಾನೀಗ ಇದೇ ಸ್ಟೋರಿನ ಇಟ್ಕೊಳ್ತಾ ಇದ್ದೀನಿ. ಈಗ ಈ ಸ್ಟೋರಿಗೆ ನಮಗೆ ಏನು ಬೇಕು, ಇಮೇಜಸ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಪ್ರಾಂಪ್ಟ್ ಬೇಕು. ಅದಕ್ಕೆ ನಾನಿಲ್ಲಿ ಮತ್ತೆ ChatGPTಯಲ್ಲಿ ಏನು ಮಾಡ್ತಾಯಿದ್ದೀನಿ, ಪ್ರಾಂಪ್ಟನ್ನು ಕೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾವಿವಾಗ ಏನು ಸ್ಟೋರಿ ನಮಗೆ ಸಿಕ್ಕಿದೆ ಅದನ್ನು ಏನು ಮಾಡಬೇಕು, ನಾವು ಕಾಪಿ ಮಾಡಿಕೊಂಡು ನಮ್ಮದು ಫೋನಲ್ಲಿ ಏನು ನೋಟ್ಬುಕ್ ಅಥವಾ ನೋಟ್ ಪ್ಯಾಡ್ ಏನಿರುತ್ತೆ ಅದರಲ್ಲಿ ನಾವು ಇದನ್ನು ಕಾಪಿ ಮಾಡ್ಕೊಳ್ಬೇಕು. ಓಕೆನಾ? ಇದು ChatGPTಯಲ್ಲಿ ಇರುತ್ತೆ ಅದೇ ಸ್ಟೋರಿ, ಆದರೂ ಅದೇನಾದರೂ ರಿಮೂವ್ ಆದರೆ ಅಂತ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಮೊದಲು ಕಾಪಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಇದರಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ ಅದರ ವಾಯ್ಸಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಎಲ್ಲ. ಈಗ ನಾನು ಇದನ್ನೇನು ಮಾಡಿದ್ದೀನಿ, ಇದರಲ್ಲಿ ಸೇವ್ ಮಾಡಿಕೊಂಡೆ. ಈಗ ಮತ್ತೆ ಬ್ಯಾಕ್ ಬಂದುಬಿಟ್ಟು ಏನು ಮಾಡಬೇಕು, ನಾವೇನು ChatGPTಯಲ್ಲಿ ಏನು ಸ್ಟೋರಿ ನಮಗೆ ಕೊಟ್ಟಿದೆ ಅದ್ರ ಕೆಳಗಡೆ ಟೈಪ್ ಮಾಡಬೇಕು. ನಮಗೀಗ ಏನು ಸ್ಟೋರಿ ಸಿಕ್ಕಿದೆ, ಅದಕ್ಕೆ ಇಮೇಜಸ್ನ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಪ್ರಾಂಪ್ಟ್ ಬೇಕಲ್ವಾ. ಅದಕ್ಕಾಗಿ ನಾನಿಲ್ಲಿ ChatGPTಯಲ್ಲಿ ಇಲ್ಲಿ ಏನು ಟೈಪ್ ಮಾಡ್ತಾ ಇದ್ದೀನಿ ಅದನ್ನೇ ನೀವು ಕೂಡ ಟೈಪ್ ಮಾಡಿ. ಆಗ ChatGPTನೇ ನಮಗೆ ಏನು ಮಾಡುತ್ತೆ, ಪ್ರಾಂಪ್ಟ್ ಕೂಡ ಕೊಡುತ್ತೆ. ಈ ಸ್ಟೋರಿಗೆ ಒಂದು ಪ್ರಾಂಪ್ಟ್ ಕೊಡಿ ಅಂತ ಹಾಕಿದ್ದೀನಿ. ಇವಾಗ ನಮಗೆ ಇದೇನು ಮಾಡುತ್ತೆ, ChatGPT ನಮಗೆ ಪ್ರಾಂಪ್ಟ್ ಕೊಡುತ್ತೆ. ಈಗ ನೋಡಿ, ಸಿಂಪಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಇಲ್ಲಿ ಏನು ಇದು ಮಾಡ್ತಾ ಇದ್ದೀನಿ ಅದು ಮಿಸ್ ಮಾಡ್ಕೊಳ್ತೀರಾ. ಓಕೆನಾ? ನೀವು ಇದೇ ರೀತಿ ಸ್ಟೋರಿ ಸಿಕ್ಕಾದ್ಮೇಲೆ ಈ ರೀತಿ ಪ್ರಾಂಪ್ಟನ್ನು ಕೇಳಿ, ಆವಾಗ ಪ್ರಾಂಪ್ಟ್ ಕೂಡ ನಿಮಗೆ ChatGPTನೇ ಕೊಡುತ್ತೆ. ಓಕೆನಾ? ಈಗ ನೋಡಿ, ಈ ರೀತಿ ಪ್ರಾಂಪ್ಟನ್ನು ಬರೆದು ಕೊಟ್ಟಿದೆ. ಇದು ಸ್ಟೆಪ್ ಬೈ ಸ್ಟೆಪ್ ಆಗಿ ಕೊಟ್ಟಿಲ್ಲ ಪ್ರಾಂಪ್ಟು. ಏನು ಮಾಡಿದೆ, ಒಟ್ಟು ಫುಲ್ಲಾಗಿ ಒಂದು ಇದು ಸ್ಕ್ರಿಪ್ಟ್ ಟೈಪಲ್ಲಿ ಕೊಟ್ಟಿದೆ. ನಾನೀಗ ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ಒಂದೊಂದು ಲೈನ್ಸನ್ನು ನಾನೇನು ಮಾಡ್ತೀನಿ, ಇದನ್ನು ಪ್ರಾಂಪ್ಟಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಮೊದಲು ಏನು ಮಾಡಿ, ಈ ಪ್ರಾಂಪ್ಟನ್ನು ಕೂಡ ನೀವು ಕಾಪಿ ಮಾಡಿಕೊಂಡು ನೋಟ್ ಪ್ಯಾಡಲ್ಲಿ ಸೇವ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ನಾವು ಪ್ರಾಂಪ್ಟಿಂದ ಇಮೇಜಸ್ನ ಕ್ರಿಯೇಟ್ ಮಾಡೋದು ಅಂತ. ಓಕೆನಾ? ಇವಾಗ ಇಲ್ಲಿಂದ ಬ್ಯಾಕ್ ಬಂದುಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ವಾಟ್ಸಪ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವಾಟ್ಸಪ್ಪಲ್ಲಿ ನೋಡಿ, ಇಲ್ಲಿ ಒಂದು ಸರ್ಕಲ್ ಟೈಪಲ್ಲಿ ಒಂದು ಇದು ಕಾಣಿಸ್ತಿದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆವಾಗ ಈ ರೀತಿ ಓಪನ್ ಆಗುತ್ತೆ. ಈಗ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿಂದ ನಾವೇನು ಪ್ರಾಂಪ್ಟನ್ನು ನಾವೇನು ಮಾಡಿದ್ವಿ, ಸೇವ್ ಮಾಡಿದ್ವಿ ನೋಟ್ ಪ್ಯಾಡಲ್ಲಿ, ಅದರಲ್ಲಿ ಒಂದೊಂದು ಮೇಯ್ನ್ ಪಾಯಿಂಟ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದರೆ ಒಂದೊಂದು ಮೇಯ್ನ್ ಪಾಯಿಂಟ್ ಅಂದರೆ ಒಂದೊಂದು ಫಸ್ಟ್ ಲೈನು ಸೆಕೆಂಡ್ ಲೈನ್ ಅಂತ ಇರುತ್ತೆ ನೋಡಿ, ಅದನ್ನು ತೊಗೊಳ್ಬೇಕು. ತೊಗೊಂಡ್ಬಿಟ್ಟು ಏನು ಮಾಡಬೇಕು, ಈ ವಾಟ್ಸಪ್ಪಲ್ಲಿ ಏನು ನಾವು ಮೆಸೇಜ್ ಸೆಂಡ್ ಮಾಡ್ತೀವಲ್ವ, ಆ ರೀತಿ ಟೆಕ್ಸ್ಟ್ ಏನು ಸೆಂಡ್ ಮಾಡ್ತೀವೋ ಆ ರೀತಿ ಇಲ್ಲಿ ಸೆಂಡ್ ಮಾಡಬೇಕು. ಓಕೆನಾ? ಅದನ್ನು ಪೇಸ್ಟ್ ಮಾಡಿದ್ರೆ ಜಸ್ಟ್ ಈ ರೀತಿ ಇಮೇಜ್ ಕ್ರಿಯೇಟ್ ಆಗಿ ಬರುತ್ತೆ. ನೋಡಿ, ಎಷ್ಟು ಇಮೇಜ್ ಎಷ್ಟು ಬೇಗ ಕ್ರಿಯೇಟ್ ಮಾಡಿ ಕೊಟ್ಟಿದೆ ನಮಗೆ ವಾಟ್ಸಪ್ ಬಂದುಬಿಟ್ಟು. ಈಗ ಇದನ್ನು ಏನು ಮಾಡಬೇಕು, ನಮಗಿದು ಇಮೇಜ್ ಟೈಪಲ್ಲಿ ಕೊಟ್ಟಿದೆ, ಇದು ನಮಗೆ ಅನಿಮೇಷನ್ ವಿಡಿಯೋ ಟೈಪಲ್ಲಿ ಬೇಕು. ಅದಕ್ಕೆ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಎನಿಮೇಟ್ ಅಂತ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ಪ್ಲೀಸ್ ಎನಿಮೇಟ್ ದಿಸ್ ಇಮೇಜ್ ಅಂತ ಕೂಡ ನೀವು ಹಾಕಿ ಅಷ್ಟೇ. ಜಸ್ಟ್ ಆ ರೀತಿ ನಾವು ಟೈಪ್ ಮಾಡಿದ ತಕ್ಷಣ ಆ ವಿಡಿಯೋ ಏನಿದೆ, ಆ ಇಮೇಜ್ ಏನಿದೆ ಅದು ವಿಡಿಯೋ ಟೈಪಲ್ಲಿ ನಮಗೆ, ಅಂದರೆ ಅನಿಮೇಷನ್ ಟೈಪಲ್ಲಿ ನಮಗೆ ಮಾಡಿ ಕೊಡುತ್ತೆ. ನೋಡಿ, ಈಗ ಜಸ್ಟ್ 1 ಸೆಕೆಂಡಲ್ಲಿ ಎಷ್ಟು ಬೇಗ ನಮಗೆ ಈ ರೀತಿ ಅನಿಮೇಷನ್ ಟೈಪಲ್ಲಿ ಮಾಡಿ ಕೊಟ್ಟಿದೆ ಇಮೇಜನ್ನು. ಈಗ ನಾನು ಈ ರೀತಿ ಮತ್ತೆ ಇನ್ನೊಂದು ಇದನ್ನು ನಾನು
ಪ್ರಾಂಪ್ಟ್ ಏನಿದೆ ಅದನ್ನು ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಪ್ರಾಂಪ್ಟನ್ನು ಕೂಡ ನಾನು ಇದೇ ರೀತಿ ಟೈಪ್ ಮಾಡಿ ಕಾಪಿ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ, ಯಾವ ರೀತಿ ಮಾಡಿಕೊಡುತ್ತೆ ಅಂತ. ಮತ್ತು ನಾನೆಲ್ಲ ಇಮೇಜಸ್ ನಾನು ಇದೇ ರೀತಿ ತೋರ್ಸೋಕೆ ಹೋದರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಅದಕ್ಕಾಗಿ ನಾನೇನು ಮಾಡ್ತಾಯಿದ್ದೀನಿ, ಇದೊಂದನ್ನು ತೋರಿಸ್ಬಿಟ್ಟು ನಾನು ನೆಕ್ಸ್ಟು ಎಡಿಟಿಂಗ್ ಯಾವ ರೀತಿ ಮಾಡೋದು ಮತ್ತು ವಾಯ್ಸ್ ಯಾವ ರೀತಿ ನಾವು ಇದಕ್ಕೆ ಆ್ಯಡ್ ಮಾಡೋದೆಲ್ಲದನ್ನು ಹೇಳ್ಕೊಡ್ತೀನಿ, ಓಕೆನಾ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ. ಇನ್ನು ನಿಮಗೆ ವಾಯ್ಸನ್ನು ಯಾವ ರೀತಿ ನಾವು ವಾಯ್ಸನ್ನು ಯೂಸ್ ಮಾಡೋದು ಈಸಿಯಾಗಿ ಯಾವುದೇ ವೆಬ್ಸೈಟಿಗೆ ಹೋಗ್ದಲೆ ಅಂತ ನಾನು ಹೇಳ್ಕೊಡ್ತೀನಿ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಏನು ಕಾಪಿ ಮಾಡಿದ್ದೆ ಅದನ್ನು ಹಾಕಿಬಿಟ್ಟು ಗಿವ್ ಮಿ 3D ಎನಿಮೇಷನ್ ಸ್ಟೈಲ್ ಅಂತ ಹಾಕಿದ್ದೀನಿ. ಈಗ ನೋಡಿ ಇದೊಂದು ಇಮೇಜ್ ಕೊಟ್ಟಿದೆ ನನಗೆ. ಸೆಕೆಂಡ್ ಅದರಿಂದ ಸ್ಟೋರಿಯಲ್ಲಿ ಸೆಕೆಂಡ್ ಪಾರ್ಟ್ ಏನಿದೆ ಅದನ್ನು ನನಗೆ ಕೊಟ್ಟಿದೆ. ಈಗ ಇದಿಷ್ಟು ಇಮೇಜನ್ನು ನಾನು ಇದು ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ನಾವಿವಾಗ ಏನು ಸ್ಟೋರಿನ ಕಾಪಿ ಮಾಡಿ ಇಟ್ಕೊಂಡಿದ್ದೀವಿ ಅದು ಸ್ಟೋರಿನ ಮತ್ತೆ ನಾವು ಕಾಪಿ ಮಾಡ್ಕೊಳ್ಬೇಕು, ಫುಲ್ ಸ್ಟೋರಿನ. ನಾನೀಗ ಇದರಲ್ಲಿ ಫುಲ್ ಸ್ಟೋರಿನ ಮಾಡೋಕ್ಕೆ ಹೋದರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ನಾನು ಅರ್ಧ ಸ್ಟೋರಿನ ಇದು ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಈಗ ಜೆಮಿನಿ ಏನಿದೆ ಆ ಆ್ಯಪನ್ನು ನಾವು ಓಪನ್ ಮಾಡ್ಕೊಳ್ಬೇಕು. ಇದು ಬಂದುಬಿಟ್ಟು ಎಲ್ಲರ ಫೋನಲ್ಲೂ ಇರುತ್ತೆ, ಓಕೆನಾ. ಈಗ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಟೈಪ್ ಮಾಡ್ತೀವಲ್ವ ಅಲ್ಲಿಗೆ ಹೋಗ್ಬಿಟ್ಟು ನಾನೇನು ಕಾಪಿ ಮಾಡ್ಕೊಂಡಿದ್ದೆ ಸ್ಟೋರಿ ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ನಾವು ಸ್ಕ್ರೀನ್ ರೆಕಾರ್ಡ್ ಏನು ಮಾಡ್ತೀವಿ ಅಲ್ಲಿಗೆ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಪ್ರೆಸ್ ಮಾಡಿ ಇಟ್ಕೊಂಡ್ರಾಗ ಇಲ್ಲಿ ರೆಕಾರ್ಡ್ ಸೌಂಡ್ ಬರುತ್ತೆ. ಅದರಲ್ಲಿ ನಾವು ಮೈಕ್ರೋಫೋನು ಮತ್ತು ಸಿಸ್ಟಮ್ ಆ್ಯಂಡ್ ಮೈಕ್ರೋಫೋನ್ ಸೌಂಡ್ ಅಂತ ಏನಿದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ಇಟ್ಕೊಡ್ತೀವಿ ಅಲ್ವಾ. ಇವಾಗ ನಾವೇನು ಮಾಡಬೇಕು, ಸಿಸ್ಟಮ್ ಆಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕು, ಇಲ್ಲಿಂದ ಬ್ಯಾಕ್ ಹೋಗಬೇಕು, ಓಕೆನಾ. ಏನಾಗುತ್ತೆ ಅಂದರೆ ನಮ್ಮದು ವೀಡಿಯೋದು ವಾಲ್ಯೂಮ್ ಏನಿದೆ ಅದು ಮಾತ್ರ ಬರುತ್ತೆ, ನಮ್ಮದು ಹೊರಗಡೆ ಇರೋ ಹೊರಗಡೆ ಏನು ಸೌಂಡ್ಸ್ ಎಲ್ಲ ಬರ್ತಿರುತ್ತೆ ಅದು ಅದರಲ್ಲಿ ಆ್ಯಡ್ ಆಗಿರಲ್ಲ, ಓಕೆನಾ. ಈಗ ಬ್ಯಾಕ್ ಬಂದಾದಮೇಲೆ ನಾನು ಇಲ್ಲಿ ಪೇಸ್ಟ್ ಸೇಮ್ ಟು ಸೇಮ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಈ ರೀತಿ ಟೈಪ್ ಮಾಡ್ಕೊಂಡಾದ್ಮೇಲೆ ಈಗ ಏನು ವಾಯ್ಸ್ ಇದರಲ್ಲಿ ಕನ್ವರ್ಟ್ ಆಗಿ ಬರುತ್ತೆ ಅದು ನಮ್ಮ ವೀಡಿಯೋಗೆ ನಾವು ಹಾಕ್ಕೊಳ್ಬೋದು, ಓಕೆನಾ. ಈಗ ನೋಡಿ ಇಲ್ಲಿ ನಮಗೆ ಯಾವ ರೀತಿ ವಾಯ್ಸ್ ಕನ್ವರ್ಟ್ ಆಗಿ ಸಿಗುತ್ತೆ ಅಂತ. ಇಲ್ಲಿ ಮೈಕ್ ಸಿಂಬಲ್ ಏನಿದೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಒಂದು ಕಾಲದಲ್ಲಿ ಕಾಡಿನಲ್ಲಿ ಆಮೆ ಮತ್ತು ಮೊಲ ಸಿಕ್ಕಿಕೊಂಡವು. ಮೊಲಕ್ಕೆ ತನ್ನ ವೇಗದ ಬಗ್ಗೆ ಹೆಮ್ಮೆ ಇತ್ತು. ಅದು ನಿರಂತರವಾಗಿ ಇತರ ಪ್ರಾಣಿಗಳನ್ನು ಎದ್ದು ಹೇಳುತ್ತಿದ್ದ, ನಾನು ಈ ಕಾಡಿನ ಅತಿವೇಗದ ಪ್ರಾಣಿ. ಆಮೆಗೆ ಇದು ಇಷ್ಟವಾಗಲಿಲ್ಲ, ಆದರೆ ಅದು ತಾಳ್ಮೆಯಿಂದ ಎಲ್ಲವನ್ನೂ ಕೇಳುತ್ತಲೇ ಇತ್ತು. ಒಂದು ದಿನ ಮೊಲ ಆಮೆಗೆ ಹಿಗ್ಗಿಬಡಿದಂತೆ ಕೇಳಿತು, ಅಯ್ಯೋ ಆಮೆ, ನಿನ್ನನ್ನು ನೋಡಿ ನನಗೆ ನಗು ಬರುತ್ತದೆ. ನೀನು ಎಷ್ಟು ನಿಧಾನವಾಗಿ ನಡೆಯುತ್ತೀಯಲ್ಲ. ಓಕೆನಾ. ಈಗ ವಾಯ್ಸ್ ಬಂದುಬಿಟ್ಟು ನಮ್ಮದು ಗ್ಯಾಲರಿಗೆ ಸೇವ್ ಆಗಿರುತ್ತೆ ವಿಡಿಯೋ ಟೈಪಲ್ಲಿ, ಓಕೆನಾ. ಈಗ ಇದನ್ನು ಯಾವ ರೀತಿ ನಾವು ವಿಡಿಯೋಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಬಂದುಬಿಟ್ಟು ಇನ್ಶರ್ಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೈನ್ ಮಾಸ್ಟರಲ್ಲಿ ಕೂಡ ಎಡಿಟಿಂಗ್ ಮಾಡ್ಕೊಳ್ಬೋದು. ಈಗ ಇನ್ಶರ್ಟಲ್ಲಿ ಬಂದುಬಿಟ್ಟು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಇದೇನು ಎನಿಮೇಟೆಡ್ ವೀಡಿಯೋಸ್ ಸಿಕ್ಕಿದೆ ಅದೆಲ್ಲದನ್ನು ನಾನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ, ಓಕೆನಾ. ಈ ರೀತಿ ನಮಗೇನು ವಾಟ್ಸಪ್ಪಲ್ಲಿ ನಾವೇನು ಪ್ರಾಂಪ್ಟ್ ಹಾಕಿ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವೇನು ಮಾಡಬೇಕು, ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ಈ ಇಮೇಜನ್ನು ನಾವೇನು ಮಾಡಬೇಕು, ನಮ್ಮ ಸ್ಕ್ರೀನಿಗೆ ಈ ರೀತಿ ನಾವು ಕ್ರಾಪ್ ಮಾಡ್ಕೊಳ್ಬೇಕು. ಅಂದರೆ ನಾವು ಇದನ್ನು ಸ್ವಲ್ಪ ಝೂಮ್ ಮಾಡಿ ಈ ರೀತಿ ನಾವು ಸೆಟ್ ಮಾಡ್ಕೊಳ್ಬೇಕು. ಈ ಇಮೇಜ್ ಬಂದುಬಿಟ್ಟು ವಾಟ್ಸಪ್ಪಿಂದ ನಾವು ಇದು ಮಾಡಿರೋದ್ರಿಂದ ಸ್ವಲ್ಪ ಸ್ಮಾಲ್ ಆಗಿರುತ್ತೆ, ಇದು ಲಾಂಗ್ ವಿಡಿಯೋ ಟೈಪ್ಗೆ. ನಾವು ಇದನ್ನು ಏನು ಮಾಡಬೇಕು, ಸ್ವಲ್ಪ ಝೂಮ್ ಮಾಡಿಬಿಟ್ಟು ಇದಕ್ಕೆ ಬ್ಯಾಕ್ಗ್ರೌಂಡ್ ಕೂಡ ಹಾಕಬೇಕು. ಆಗ ನೋಡಿ ನಮಗೆ ಯಾವ ರೀತಿ ನಾವು ಆ್ಯಡ್ ಮಾಡಿದ್ದೀವಿ ಗೊತ್ತೇ ಆಗಲ್ಲ. ನೋಡಿ ಈ ರೀತಿ ಬ್ಯಾಕ್ಗ್ರೌಂಡ್ ಏನಿದೆ ಈ ರೀತಿ ಬ್ಯಾಕ್ಗ್ರೌಂಡನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಫುಲ್ ವಿಡಿಯೋಗೆ ಅಪ್ಲೈ ಮಾಡಿದ್ದೀನಿ. ಈಗ ಏನು ಇಲ್ಲಿ ಮ್ಯೂಸಿಕ್ ಅಂತ ಏನಿದೆ ಆಡಿಯೋ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಮ್ಮದು ಯಾವುದು ವಿಡಿಯೋ ಕ್ಲಿಪ್ ತಗೊಂಡಿದ್ದೀವಿ ನಾವು ಅದ್ರದ್ದು ವಿಡಿಯೋ ಏನಿದೆ ಅದು ರಿಮೂವ್ ಆಗುತ್ತೆ, ವಾಯ್ಸ್ ಮಾತ್ರ ನಮ್ಮ ವಿಡಿಯೋಗೆ ಆ್ಯಡ್ ಆಗುತ್ತೆ. ಒಂದು ಕಾಲದಲ್ಲಿ ಕಾಡಿನಲ್ಲಿ ಆಮೆ ಮತ್ತು ಮೊಲ ಸಿಕ್ಕಿಕೊಂಡವು. ಮೊಲಕ್ಕೆ ತನ್ನ ವೇಗದ ಬಗ್ಗೆ ಹೆಮ್ಮೆ ಇತ್ತು. ಅದು ನಿರಂತರವಾಗಿ ಇತರ ಪ್ರಾಣಿಗಳನ್ನು ಎದ್ದು ಹೇಳುತ್ತಿದ್ದ, ನಾನು ಈ ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಚೆನ್ನಾಗಿ ವಾಯ್ಸ್ ಮತ್ತು ವಿಡಿಯೋ ಬಂದುಬಿಟ್ಟು ಯಾವ ರೀತಿ ಎಡಿಟ್ ಆಗಿ ಬಂದಿದೆ ಅಂತ. ಎರಡು ಬಂದುಬಿಟ್ಟು ಪರ್ಫೆಕ್ಟಾಗಿ ಬಂದಿದೆ. ನಾನು ಬಂದುಬಿಟ್ಟು ನನ್ನ ಚಾನಲ್ ನೇಮನ್ನು ಹಾಕ್ತಾಯಿದ್ದೀನಿ. ಈಗ ನೀವು ಕೂಡ ಇದೇ ರೀತಿ ನಿಮ್ಮ ಚಾನಲ್ ನೇಮ್ನ ಕೂಡ ಹಾಕ್ಕೊಳ್ಬೋದು. ಆಗ ನಮ್ಮದೇ ಆದಂಥ ಸ್ವಲ್ಪ ಎಡಿಟಿಂಗ್ ಮಾಡ್ದಂಗೆ ಆಗುತ್ತೆ. ಈಗ ನಾನು ಸಾನು ಕ್ರಿಯೇಟರ್ 0.2 ಅಂತ ಹಾಕಿ ಇದರಿಂದ ಕಲರ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಚೇಂಜ್ ಮಾಡ್ಕೊಂಡು ಈ ರೀತಿ ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇದನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಈಗ ಇದು ನಮ್ಮದೇ ಆದಂಥ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡಾಗೆ ಆಗುತ್ತೆ. ಈಗ ಇದನ್ನು ಈ ವಿಡಿಯೋ ಫುಲ್ ಎಷ್ಟು ಲೆಂತ್ ಇದೆ ಅಲ್ಲಿ ತನಕ ಇದನ್ನ ನಾನು ಡ್ರ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ ನಂದು ಚಾನಲ್ ನೇಮ್ನ, ಓಕೆನಾ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫುಲ್ ವಿಡಿಯೋ ಬಂದುಬಿಟ್ಟು. ಈಗ ಇಲ್ಲಿ ನೋಡಿ ಕೆಳಗಡೆ ಒಂದು ವಾಟರ್ ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಇನ್ಶಾಟ್ ಅನ್ನೋದು, ಅದನ್ನು ರಿಮೂವ್ ಮಾಡ್ಕೊಳ್ಬೇಕು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರೀ ರಿಮೂವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ರಿಮೂವ್ ಆಗಿಬಿಡುತ್ತೆ. ಈಗ ಅಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳೋದಷ್ಟೇ, ಓಕೆನಾ ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ರೀತಿ ನಾವು ಎಷ್ಟು ಬೇಗನೆ ಈ ರೀತಿ ಅನಿಮೇಷನ್ ವೀಡಿಯೋಸ್ನ ಮಾಡ್ಕೊಳ್ಬೋದು ಅಂತ. ಈ ರೀತಿ ಕೂಡ ನೀವು ಸ್ಟೋರಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ರೀತಿ ಅನಿಮಲ್ಸ್ದೇ ಅಂತಲ್ಲ, ಯಾವುದೇ ರೀತಿ ವೀಡಿಯೋಸ್ಗಳನ್ನ ನೀವು ಈ ರೀತಿ ಮಾಡ್ಕೊಳ್ಬೋದು ಓನಾಗಿ, ಓಕೆನಾ. ವಾಟ್ಸಪ್ಪಿಂದ ನಮಗೆ ಯಾವುದೇ
ಯಾವುದೇ ರೀತಿ ಇಮೇಜಸ್ ಕೂಡ ನಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ, ಜಸ್ಟ್ ನಾವು ChatGPT ಇಂದ ಸ್ಟೋರಿನ ತಗೊಳ್ಳೋದ್ರಿಂದ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.